ನಮಸ್ಕಾರ ಎಲ್ಲರಿಗೂ. ನಾನು ಸುಪ್ರೀತ್ ಅನಂತಸ್ವಾಮಿ. ಇವತ್ತು ಮೈಸೂರು ಶ್ರೀರಾಮ್ಪುರದಲ್ಲಿ ತಮಗೆ ಕಾಣ್ತಾ ಇರುವಂತಹ ಈ ನಿವೇಶನ ಇದು 40-60 2400 ಸ್ಕ್ವೇರ್ ಫೀಟ್ ಸೌತ್ ಫೇಸಿಂಗ್ ಸೈಟ್. ಇದು ಸೇಲಿಗೆ ಇರುವಂಥದ್ದು. ಎಲ್ಲಿದೆ ಈ ಶ್ರೀರಾಮ್ಪುರ ಅಂತಂದರೆ ವೀಕ್ಷಕರೇ ನೋಡಿ, ಮೈಸೂರು ಮಧ್ಯಭಾಗದಿಂದ ಐ ಆಲ್ವೇಸ್ ಕನ್ಸಿಡರ್ ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ದೇವರಾಜ್ ರೋಡ್ ರಸ್ತೆ ಅಥವಾ ಮೈಸೂರು ಪ್ಯಾಲೇಸಿಂದ ದಿಸ್ ಲೊಕೇಶನ್ ಈಸ್ ಔಟ್ 8 ಕಿಲೋಮೀಟರ್ ಆಗುತ್ತೆ. ಮೈಸೂರು ಸಿಟಿ ಕಾರ್ಪೊರೇಷನ್ಗೆ ಈಗಾಗಲೇ ಹ್ಯಾಂಡ್ ಓವರ್ ಆಗಿರುವಂತಹ ಜಾಗ ಆಗಿರುತ್ತೆ. ಇದು 80% ಆಕ್ಯುಪೆನ್ಸಿ ರೇಷಿಯೋ ಅಂತಂದರೆ ಒಂದು 100 ಸೈಟ್ಗಳಿದ್ದರೆ ಅದರಲ್ಲಿ 80% ಈಗಾಗಲೇ ಮನೆ ಕಟ್ಕೊಂಡು ವಾಸ ಇರುವಂತಹ ಏರಿಯಾ ಆಗಿರುತ್ತೆ. ಯಾವುದು ಈ ಶ್ರೀರಾಮ್ಪುರ. ಭಾಳ ಹಳೆ ಏರಿಯಾ. ಮೈಸೂರಲ್ಲಿ ನೀವು ಟಾಪ್ ಒಂದು 15 ಏರಿಯಾಸ್ ಆಫ್ ಮೈಸೂರು ಯಾವುದಿರ್ಬೋದು ಅಂತ ಲೆಕ್ಕ ಹಾಕಿದ್ರೆ ಶ್ರೀರಾಮ್ಪುರನ ಅದರಲ್ಲಿ ಒಂದು ಖಂಡಿತವಾಗ್ಲೂ ಸೇರುತ್ತೆ. ಕುಡಿಯೋ ನೀರಿನ ವ್ಯವಸ್ಥೆ ಭಾಳಷ್ಟು ಜನ ನನ್ನ ಎಲ್ಲ ವಿಡಿಯೋಗಳಲ್ಲಿ ಕೇಳುವಂಥ ಒಂದು ಪ್ರಮುಖವಾದ ವಿಚಾರ, ನೀರಿನ ವ್ಯವಸ್ಥೆ ಅಥವಾ ಕುಡಿಯೋ ನೀರಿನ ವ್ಯವಸ್ಥೆ, ಒಳಚರಂಡಿ ವ್ಯವಸ್ಥೆ ಎಲ್ಲ ಇದೆಯಾ ಅಂತ ನೋಡಿ. ಇಲ್ಲಿಗೆ ಸರ್ಕಾರದಿಂದ ದಿನನಿತ್ಯ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಇರುವಂತಹ ಏರಿಯಾ ಆಗಿರುತ್ತೆ. ಇನ್ನೊಮ್ಮೆ ಸೈಟ್ನ ತೋರಿಸ್ಬಿಡ್ತೀನಿ. ಆನಂತರ ಸುತ್ತಮುತ್ತ ಲೊಕ್ಯಾಲಿಟಿ ಹೇಗಿದೆ ಅಂತ ತೋರಿಸ್ತಾ ಜಸ್ಟ್ ಗೋ ಆನ್ ಟು ದ ಮೇನ್ ರೋಡ್. ನೋಡಿ ತೋರಿಸಿದ್ದೆ ಸೈಟು. ಕುಡಿಯೋ ನೀರಿನ ವ್ಯವಸ್ಥೆ ಹೇಳ್ತಾ ಇದ್ದೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಡಾಂಬರೀಕರಣ, ಟಾರ್ ರೋಡು, ಕನೆಕ್ಟಿವಿಟಿ, ಸ್ಕೂಲ್ಗಳು, ಕಾಲೇಜು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟರ್ಗಳು ಇವೆಲ್ಲವೂ ಇರುವಂತಹ ಏರಿಯಾ ಆಗಿರುತ್ತೆ ಈ ಶ್ರೀರಾಮ್ಪುರ. ಈಗ ಸೈಟ್ ತೋರಿಸ್ತೀನಿ. ಸುತ್ತಮುತ್ತ ಇರುವಂತಹ ಏರಿಯಾ ಲೊಕ್ಯಾಲಿಟಿ ಹೇಗಿದೆ, ಯಾವ ಥರ ಇದೆ ಅಂತಲೂ ಸಹ ತೋರಿಸಿದ್ದೀನಿ. ಇನ್ನೊಂದು ವಿಚಾರ ಏನಂತ ಕೇಳ್ತೀರಾ ಅಂತಂದರೆ, ಹತ್ತಿರದಲ್ಲಿ ನಮಗೆ ಡಾಕ್ಟರ್ ಕ್ಲಿನಿಕ್ಗಳಿದೆಯಾ? ನಾವು ಸೀನಿಯರ್ ಸಿಟಿಸನ್ಸ್ ಇರ್ತೀವಿ, ಮನೇಲಿ ತಂದೆ ತಾಯಿ ಇರ್ತಾರೆ, ಅಥವಾ ಫ್ಯಾಮಿಲಿನ ಬಿಟ್ಟು ನಾವೆಲ್ಲ ಆಚೆ ಹೋಗ್ತೀವಿ. ಅವಾಗ ಬಹಳ ಸೇಫಾಗಿರುವಂಥ ಏರಿಯಾ ಯಾವುದನ್ನು ನೋಡಿ. ಖಂಡಿತವಾಗ್ಲೂ ಮೈಸೂರು ಶ್ರೀರಾಮ್ಪುರನೂ ಒಂದು. ನೀವು ನೋಡ್ಬೋದು, ನನಗೆ ವೀಡಿಯೋ ಮಾಡಬೇಕಾದ್ರೆ ಹತ್ರ ತುಂಬ ಗಲಾಟೆ ಇಲ್ಲದೆ ಇರುವಂತಹ ವೆರಿ ಕಾಮ್ ಆ್ಯಂಡ್ ಕ್ವೈಟ್ ಏರಿಯಾ ಆಫ್ ಮೈಸೂರು ಆಗಿರುತ್ತೆ ಇದು. ನೆಕ್ಸ್ಟ್ ಕೇಳುವಂಥ ವಿಚಾರ, ಸೈಟ್ ಮೇಲೆ ಲೋನ್ ಆಗುತ್ತಾ? ಖಂಡಿತವಾಗ್ಲೂ ನೀವು ಈ ರೇಟ್ ಏನು ಡಿಸ್ಕ್ರಿಪ್ಷನ್ ನಾನು ರೇಟನ್ನು ಮೆನ್ಷನ್ ಮಾಡಿರ್ತೀನಿ. ಆದ್ರೆ 75% ಲೋನ್ ಆಗುತ್ತೆ. ಏನು ಆಕ್ಯುಪೆನ್ಸಿ ವಿಚಾರಕ್ಕೆ ಬರ್ತಾ ಇದ್ದೆ ಅಂದರೆ, ಹೌ ವೆಲ್ ಇಟ್ ಇಸ್ ಡೆವಲಪ್ಡ್ ಆಕ್ಯುಪೈಡ್, ಅಂದರೆ ಮನೆಗಳಿದೆಯಾ ಆಗಿದೆಯಾ ಅಂತ ನೋಡಿ. ಈ ರೋಡಿನಲ್ಲಿ ಇರುವಂತಹ ಏನು ನಿವೇಶನಗಳು 1-2 ಖಾಲಿ ಸಿಗುತ್ತೆ. ನೀವು ಶ್ರೀರಾಮ್ಪುರ ಸುತ್ತೂರಿದ್ರೆ, ಸುತ್ತಾಡಿದ್ರೆ ಯು ವಿಲ್ ಹಾರ್ಡ್ಲಿ ಫೈಂಡ್ ಅಬೌಟ್ 10-15 ಸೈಟ್ಸ್ ಇನ್ ಸಮ್ ಒಂದು 20 ರೋಡಲ್ಲಿ ಒಂದು 10 ಸೈಟ್ ಸಿಗ್ಬೋದು ಖಾಲಿ ನಿವೇಶನಗಳು. ಸೊ ವೆಲ್ ಡೆವಲಪ್ಡ್ ಏರಿಯಾ ಆಗಿರುತ್ತೆ. ವಿವೇಕಾನಂದ ನಗರ ಸರ್ಕಲ್ ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ. ವಿವೇಕಾನಂದ ಸರ್ಕಲ್ ಅಂದರೆ ವಿವೇಕ ಸರ್ಕಲಿಂದ ಈ ಲೊಕೇಶನ್ ಹಾರ್ಡ್ಲಿ ಅಬೌಟ್ 1 ಕಿಲೋಮೀಟ್ರಲ್ಲಿ ಇರುವಂತಹ ನಿವೇಶನ. ಸೈಟ್ ಸೇಲ್ಗಿದೆ. ಅಂದರೆ ಸರ್ಕಾರದಿಂದ ಗೌರ್ಮೆಂಟ್ ಅಲಾಟ್ಮೆಂಟ್ ಸೈಟ್ಸ್ ಇವೆಲ್ಲ ಅಲಾಟ್ ಆಗಿರುವಂಥ ಸೈಟ್ಗಳು ಸೇಲ್ಗಿದೆ. ಈ ವಿಡಿಯೋ ನೋಡ್ತಾ ಇದ್ದು ಇನ್ನಷ್ಟು ಮಾಹಿತಿ ಅಂದರೆ ಇದರ ರೇಟ್ ಏನು ಡಿಸ್ಕ್ರಿಪ್ಷನಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ವಾಟ್ ಆರ್ ದ ಸೆಲ್ಲಿಂಗ್ ರೇಟ್ ಆಫ್ ದಿಸ್ ಪ್ರಾಪರ್ಟಿ ಅಂತ. ಈ ವಿಡಿಯೋ ನೋಡಿ ಇನ್ನಷ್ಟು ಮಾಹಿತಿ ಬೇಕು ನಮಗೆ. ನಾವು ಸೈಟ್ನ ನೋಡಬೇಕು, ಎಲ್ಲಿದೆ, ಯಾವ ರೋಡಲ್ಲಿದೆ, ಯಾವ ಕ್ರಾಸು, ಯಾವ ಮೇಯ್ನು ಅನ್ನೋದನ್ನು ನನಗೆ ಫೋನ್ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲ ಮಾಹಿತಿನೂ ನಾನು ನಿಮಗೆ ತಲುಪಿಸ್ಕೊಡ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್. ಅವ್ರ ಮನೆ ಕಟ್ಕೊಳ್ಳಿಕ್ಕೆ ಸೂಕ್ತವಾಗಿರೋ ಜಾಗ ನೋಡ್ತಾ ಇದ್ದರೆ ಮೈಸೂರಲ್ಲಿ ಶ್ರೀರಾಮ್ಪುರನೂ ಒಂದು. ಇನ್ವೆಸ್ಟ್ಮೆಂಟ್ ಮಾಡೋರಿಗೂ ಭಾಳ ಸೂಕ್ತವಾಗಿರುವಂತಹ ಜಾಗ. ಅವರ ಪೀರಿಯಡ್ ಆಫ್ ಟೈಮ್ ಮನೆ ಕಟ್ಕೋತೀನಿ ಚೆನ್ನಾಗಿದೆ.